ಹಾಯ್ ಗೈಸ್, ವೆಲ್ಕಮ್ ಟು ಮೈ ವ್ಲಾಗ್. ದಿಸ್ ಶಾರ್ಟ್ ವ್ಲಾಗ್. ಇದು ಯಾವುದ್ರ ಬಗ್ಗೆ ಅಂದರೆ, ನಾನು ಯಾವಾಗ ಹೇಳ್ತಿದ್ದೆ ಹಾಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ವಿಡಿಯೋ. ಕ್ರಾಫ್ಟ್ ಅಂತೂ ಅಲ್ಲ, ಇಟ್ಸ್ ಓನ್ಲಿ ಆರ್ಟ್. ಸೊ ನಾನು ಇವತ್ತು ಫೋಟೋ ಯೂಸ್ ಮಾಡಿ ಕೀ ಚೈನ್ ಮಾಡಿರೋದು ಇದು. ಸೊ ಇದನ್ನು ನಾನು ಮೀಶೋದಲ್ಲಿ ಆರ್ಡ್ರ್ ಹಾಕಿದ್ದೆ. ಕೀ ಚೈನಿಂದು ಏನಿರುತ್ತಲ್ಲ ಅದು ಮೆಟೀರಿಯಲ್, ಅದನ್ನು ಮೀಶೋದಲ್ಲಿ ಆರ್ಡ್ರ್ ಹಾಕಿದ್ದೆ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು, ಎಲ್ಲ ಡಿಫ್ರೆಂಟ್ ಶೇಪಲ್ಲಿ ಬಂದಿತ್ತು. ಸೊ ನಾನು ಫೋಟೋನ ಯೂಸ್ ಮಾಡ್ತಿರೋದಕ್ಕೆ ನಾನು ಈ ಚೌಕ ಫ್ರೇಮನ್ನು ತಗೊಂಡಿದ್ದೀನಿ. ಸೊ ಇದಕ್ಕೆ ಫಸ್ಟು ಡಬಲ್ ಸೈಡು 2 ಪೇಂಟ್ ಮಾಡಿ, ನೆಕ್ಸ್ಟ್ ಇದಕ್ಕೆ ಒಂದು ಸೈಡು ಫೋಟೋಸ್ನ ಅಂಟಿಸ್ತಾ ಇದ್ದೀನಿ. ಈವನ್ ಗ್ಲೂ ಕೂಡ ಮೀಶೋದ್ದೇ. ಸೊ ನನ್ನದೇ ಫೋಟೋ ಅಂಟಿಸ್ತಾ ಇದ್ದೀನಿ. ಸೊ ಅಫ್ಕೋರ್ಸ್ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ನನ್ನ ಫೋಟೋನ ಯೂಸ್ ಮಾಡಬೇಕಲ್ವ. ಸ್ಪೆಷಲ್ ಏನು ಅಂದರೆ, ಈ ಫೋಟೋಸ್ ಕಟ್ ಮಾಡ್ಲಿಕ್ಕೆ ಮನಸ್ಸಾಗಲ್ಲ, ಅದಕ್ಕೆ ನನ್ನದೇ ಫೋಟೋಸ್ನ ಕಟ್ ಮಾಡಿದೆ. ಸೊ ಇದಕ್ಕೆ ಹಾಫ್ ಬೀಡ್ಸ್ ಇರುತ್ತಲ್ಲ, ಹಾಫ್ ಪರ್ಲ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಸುತ್ತಲೂ ಚೌಕಕ್ಕೂ ಹಚ್ತೀನಿ ಸೈಡಿಗೆ, ಅಂದರೆ ಫುಲ್ಲು ಫ್ರೇಮ್ ಹಚ್ಚಿದ್ರೆ ಕಿತ್ತೋಗುತ್ತೆ ಅಂತ ಹೇಳಿ ನಾನೇನು ಮಾಡ್ತೀನಿ, ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಿದ್ದೀನಿ. ಸೊ ಅದನ್ನು ಫುಲ್ಲು ಗ್ಯಾಪ್ ಇರುತ್ತಲ್ಲ ಸೈಡಿಗೆ, ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ, ಸೈಡಿಗೆ ವೈಟ್ ಗ್ಯಾಪ್ ಕಾಣ್ತಾ ಉಂಟು. ಆ ವೈಟ್ ಗ್ಯಾಪಿಗೆ ವೈಟ್ ಪರ್ಲ್ನ ಹಚ್ತಾ ಇದ್ದೀನಿ. ಭಾಳ ಸಿಂಪಲ್ ಆಗಿರುತ್ತೆ, ಒಂದು 20 ನಿಮಿಷಕ್ಕೆ ಮಾಡಿಬಿಡ್ಬೋದು, ಏನು ತೊಂದರೆ ಇಲ್ಲ. ಈ ವಿಡಿಯೋದಲ್ಲಿ ಇಷ್ಟೇ ಸಣ್ಣಕ್ಕೆ ತೋರಿಸ್ತಾ ಇದ್ದೀನಿ, 5 ಮಿನಿಟ್ಸ್ ಕ್ರಾಫ್ಟ್ ಅನ್ನೋ ರೀತಿ. ಬಟ್ ಆ್ಯಕ್ಚುಲಿ 5 ಮಿನಿಟ್ಸ್ ಅಲ್ಲ, ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು. ಎಲ್ಲ ಐಟಮ್ಸ್ ಇದ್ದರೆ ಸಿಂಪಲ್ಲು, ಈ ಐಟಮ್ಸ್ ಇಲ್ಲದೆ ಮಾಡೋದು ಆ್ಯಕ್ಚುಲಿ ಡಿಫಿಕಲ್ಟು. ಸೊ ಇದಾದಮೇಲೆ ಬ್ಯಾಕ್ ಸೈಡು ಫೋಟೋ ತೊಗೊಳ್ಳಲ್ಲ, ಒಂದೇ ಸೈಡ್ ಫೋಟೋ ತೊಗೊಳ್ತೀನಿ. ಬ್ಯಾಕ್ ಸೈಡು ಸ್ವಲ್ಪ ಏನಾದ್ರು ಡಿಸೈನು, ಮಿರರ್ನ ಯೂಸ್ ಮಾಡಿ ಡಿಸೈನ್ ಏನಾದ್ರು ಯೋಚನೆ ಮಾಡಿ ಹಚ್ಚಬೇಕು. ಅದು ಎಟ್ ದ ಮೂಮೆಂಟ್ ಯೋಚನೆ ಮಾಡಿ ಹಚ್ಚಿರೋದು, ಯಾವುದು ಮುಂಚೆನೇ ಇದು ಮಾಡಿಲ್ಲ. ಸೊ ಇದು ಇನ್ನೊಂದು ಟ್ರಿಕ್. ಪಲ್ಸ್ನ ಈಗ ಒಂದೊಂದೇ ಕೈಯಲ್ಲಿ ಹಚ್ಲಿಕ್ಕಾಗಲ್ಲ. ಸೊ ನಾನು ಏನು ಮಾಡಿದ್ದೀನಿ ಅಂದರೆ, ಮೇಣದ ಬತ್ತಿ ಇರುತ್ತಲ್ಲ, ಎಲ್ಲರ ಮನೆಯಲ್ಲೂ ಇರುತ್ತೆ. ಸೊ ಸಣ್ಣದೊಂದು ಮೇಣದ ಬತ್ತಿ ತೊಗೊಂಡು ಮೇಣದ ಬತ್ತಿಯಿಂದ ಇದಕ್ಕೆ ಅಂಟಿಸ್ತಾ ಇದ್ದೀನಿ, ಪಲ್ಸ್ನ ಸ್ಟಿಕ್ ಮಾಡಿ. ಯಾಕಂದರೆ ಎಲ್ಲ ಬೇರೆ ವಿಡಿಯೋಸಲ್ಲಿ ನೀವು ನೋಡ್ಬೋದು, ಅದಕ್ಕೆ ಅಂತ ಟೂಲ್ಸ್ ಯೂಸ್ ಮಾಡ್ತಾರೆ. ಬಟ್ ಟೂಲ್ಸ್ ಇಲ್ಲ ಆದವರು ಮೇಣದ ಬತ್ತಿಯಿಂದ ಚೆಕ್ ಮಾಡ್ಬೋದು, ಬೇಕಾದ್ರೆ ನೋಡ್ತಿರ್ಬೋದು. ಮೇಣದ ಬತ್ತಿಯಿಂದ ತುಂಬ ರಿಯಲಿ ಗುಡ್ ವರ್ಕ್ ಆಗುತ್ತೆ. ಸೊ ನಾನು ಪಿಂಕ್ ಸ್ಟೋನ್ಸ್ನ ಕಡೆಗೆ ವೈಟ್ ಪಲ್ಸ್ನ ಯೂಸ್ ಮಾಡಿದ್ದೀನಿ. ಸೊ ಬ್ಯಾಕ್ ಸೈಡ್ ಈಗ ಏನಪ್ಪ ಎಲ್ಲ ಹರಡ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡೋಂಗಿಲ್ಲ. ಅಫ್ಕೋರ್ಸ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ಬೇಕಾದ್ರೆ ಎಲ್ಲ ಹರಡೆ ಹೋಗುತ್ತೆ. ಸೊ ಇದು ಬ್ಯಾಕ್ ಸೈಡು ಸ್ವಲ್ಪ ತ್ರಿಕೋನ ಶೇಪಲ್ಲಿರೋ 2 ಮಿರರಿಂದ ಹಾರ್ಟ್ ಶೇಪನ್ನ ಮಾಡಿ, ಅದಕ್ಕೆ ರೆಡ್ ಕಲರ್ ಪರ್ಲ್ನ ಅಂಟಿಸಿ, ಸೊ ಈ ಚಿಟ್ಟೆನ ಹಿಂದ್ಗಡೆ ಅಂಟಿಸಿದೆ ಕಡೆಗೆ. ಇಷ್ಟ ಆಗಿತ್ತು ಇವತ್ತಿನ ಈ ವಿಡಿಯೋ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ನನ್ನ ವಿಡಿಯೋನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.